ಇಡೀ ಪ್ರಪಂಚ ಯುದ್ಧ ನಿಂತು ಇನ್ನು ಶಾಂತಿ ಸಿಗುತ್ತೆ ಅಂತ ನಿಟ್ಟಿಸಿರು ಬಿಡ್ತಾ ಇರುತ್ತೆ. ಆದರೆ ಸರಿಯಾಗಿ 10 ನಿಮಿಷದಲ್ಲಿ ಆಕಾಶದಿಂದ ಬೆಂಕಿ ಮಳೆ ಸುರಿಯುತ್ತೆ. 100ಕ್ಕೂ ಹೆಚ್ಚು ಕ್ಷಿಪಣಿಗಳು ಕೇವಲ 10 ನಿಮಿಷದಲ್ಲಿ ಒಂದು ದೇಶವನ್ನು ಸ್ಮಶಾನ ಮಾಡಿಬಿಡ್ತಾವೆ. ಒಂದೆಡೆ ಶಾಂತಿ ಒಪ್ಪಂದದ ಸಹಿ ಆಗ್ತಿದ್ರೆ ಇನ್ನೊಂದೆಡೆ 300ಕ್ಕೂ ಹೆಚ್ಚು ಹೆಣಗಳು ಉಳ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನಾನು ಇರಾನ್ ಮತ್ತು ಇಸ್ರೇಲ್ ಬಗ್ಗೆ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೇನೆ, ಹೋಗಿ ನೋಡ್ಕೊಂಬನ್ನಿ. ಈ ಅಮೆರಿಕ ಏನೋ ಡೀಲ್ ಮಾಡಿಕೊಂಡು ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳುತ್ತೆ ನೋಡ್ತಾ ಇದೆ. ಆದರೆ ಇಸ್ರೇಲ್ ಈ ಜಾಯಮಾನದ ದೇಶ ಇಲ್ಲವೇ ಅಲ್ಲ. ಅದು ಒಮ್ಮೆ ಹಠಕ್ಕೆ ಬಿದ್ದರೆ ಮುಗೀತು, ಸರ್ವನಾಶರಾಗೋದೊಳಗೆ ಬಿಡೋದೇ ಇಲ್ಲ. ಹಾಗಂತ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ, ಬದಲಾಗಿ ಲೆಬನಾನ್ ಅನ್ನುವ ದೇಶವನ್ನು ಸ್ಮಶಾನ ಮಾಡ್ತಾ ಇದೆ. ತನ್ನ ಅನಾದಿ ಕಾಲದ ಶತ್ರು ಹಿಜ್ಬುಲ್ಲಾಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳ ಮೇಲೆ ಮಳೆಯನ್ನೇ ಸುರಿಸ್ತಾ ಇದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವೆ ಸೆಸ್ಫೈರ್ ಆಗಿದೆ ಅಂತ ಇಡೀ ಜಗತ್ತು ಸಂಭ್ರಮಿಸುತ್ತಾ ಇತ್ತು. ಆದರೆ ನಮ್ಮ ಕಣ್ಣ ಮುಂದಿರುವ ವಾಸ್ತವವೇ ಬೇರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಒಂದು ನಿರ್ಧಾರ ಇಡೀ ಮಿಡ್ ಈಸ್ಟ್ ಅನ್ನೇ ಮತ್ತೆ ಬೆಂಕಿ ಜ್ವಾಲೆಗೆ ತಳ್ಳಿದೆ. ಜಗತ್ತಿನ ಕಣ್ಣು ಈಗ ಇಸ್ರೇಲ್ ಮೇಲಿದೆ. ಲೆಬನಾನ್ ಮೇಲಿನ ದಾಳಿಯನ್ನು ಇಸ್ರೇಲ್ ಯಾಕೆ ನಿಲ್ಲಿಸುತ್ತಿಲ್ಲ ಅನ್ನೋದನ್ನು ನಾವು ಬಿಡಿಸಿ ಹೇಳ್ತೀವಿ. ಈ ಕತೆ ಶುರುವಾಗೋದು ಕೇವಲ ಬಾಂಬ್ ದಾಳಿಯಿಂದಲ್ಲ, ಇದರ ಹಿಂದೆ ಇರೋದು ದಶಕಗಳ ಹಗೆತನ. ಸ್ನೇಹಿತರೆ, ಇಸ್ರೇಲ್ ಸರ್ವನಾಶದ ಶಪಥ ಮಾಡಿದೆ. ಇಸ್ರೇಲ್ನ ಆರ್ಮಿ ಕೇವಲ 10 ನಿಮಿಷದಲ್ಲಿ 100 ಕಡೆ ದಾಳಿ ಮಾಡಿದೆ. ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲೂ ಆಘಾತಕಾರಿ ವಿಷಯ ಅಂದರೆ ಲೆಬನಾನ್ನ 5ನೇ ಒಂದು ಭಾಗದಷ್ಟು ಜನ ಈಗ ಬೀದಿಗೆ ಬಂದಿದ್ದಾರೆ. 12 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಮನೆ ಮಠ ಬಿಟ್ಟು ಓಡಿ ಹೋಗ್ತಿದ್ದಾರೆ. ದಕ್ಷಿಣ ಲೆಬನಾನ್ನಿಂದ ಜನ ಬೈರುತ್ಗೆ ಓಡಿ ಬಂದಿದ್ದರು. ಆದರೆ ಈಗ ಇಸ್ರೇಲ್ ಆ ಬೈರುತ್ ಮೇಲೆ ಬಾಂಬ್ ಹಾಕ್ತಿದೆ ಅಂದರೆ ನೀವೇ ಯೋಚನೆ ಮಾಡಿ. ನಿಮಗೆ ಸರಿಯಾಗಿ ನೆನಪಿರಬಹುದು, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಒಂದು ಪೋಸ್ಟ್ ಹಾಕಿದ್ರು. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕದನ ವಿರಾಮ ಆಗಿದೆ, ಇದು ಲೆಬನಾನ್ ಸರಿ ಎಲ್ಲ ಕಡೆ ಅನ್ವಯ ಆಗುತ್ತೆ ಅಂತ. ಆದರೆ ನೇತನ್ಯಾಹು ಮಾತ್ರ ಪಾಕಿಸ್ತಾನದ ಈ ಕಾಮಿಡಿ ಕೇಳೋದಕ್ಕೆ ರೆಡಿ ಇಲ್ಲ. ಪಾಕಿಸ್ತಾನ್ ಇಂಥದೊಂದು ಟ್ವೀಟ್ ಮಾಡ್ತಾ ಇದ್ದಂತೆ ಅಮೆರಿಕ ಜೊತೆ ಇರಾನ್ ಮಾಡಿಕೊಂಡಿರುವ ಒಪ್ಪಂದ ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿದರು. ಲೆಬನಾನ್ ಮೇಲೆ ನಮ್ಮ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ನೇತನ್ಯಾಹು ಖಡಕ್ಖಂಡಿತವಾಗಿ ಹೇಳಿಬಿಟ್ರು. ಅಷ್ಟಕ್ಕೂ ಇಸ್ರೇಲ್ ಲೆಬನಾನ್ ಮೇಲೆ ಯಾಕೆ ದಾಳಿ ಮಾಡ್ತಾ ಇದೆ? ಅದಕ್ಕೆ ಉತ್ತರ ದಶಕಗಳ ಹಗೆತನ. ಈ ಕತೆ ಶುರುವಾಗೋದು 1987ರಲ್ಲಿ. ಒಂದು ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ಆಕ್ರಮಣ ಮಾಡುತ್ತೆ. ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದ PLO ಸಂಘಟನೆಯನ್ನು ದುರ್ಬಲಗೊಳಿಸುವುದು ಉದ್ದೇಶವಾಗಿತ್ತು. ಆದರೆ ಈ ಯುದ್ಧ ಇಸ್ರೇಲ್ ನಿರೀಕ್ಷೆ ಮಾಡದ ಒಂದು ಹೊಸ ಶತ್ರುವಿಗೆ ಜನ್ಮ ನೀಡುತ್ತೆ, ಅದೇ ಹಿಜ್ಬುಲ್ಲಾ. ಇರಾನ್ ಬೆಂಬಲದಿಂದ ಹುಟ್ಟಿಕೊಂಡ ಈ ಸಂಘಟನೆಗೆ ಇವತ್ತಿಗೂ ಇರಾನ್ ಫಂಡಿಂಗ್ ಮಾಡ್ತಾ ಇದೆ. 2006ರಲ್ಲಿ ಹಿಜ್ಬುಲ್ಲಾ ನಡೆಸಿದ ದಾಳಿ ಮತ್ತೆ ಯುದ್ಧಕ್ಕೆ ನಾಂದಿ ಹಾಡುತ್ತೆ. ಹೌದು, 34 ದಿನಗಳ ಆ ಭೀಕರ ಯುದ್ಧದಲ್ಲಿ 1000ಕ್ಕೂ ಹೆಚ್ಚು ಜನ ಸತ್ತರು. ಅಷ್ಟು ದೊಡ್ಡ ಸೈನ್ಯವಿದ್ದರೂ ಇಸ್ರೇಲ್ಗೆ ಹಿಜ್ಬುಲ್ಲಾವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಈ ಸೋಲು ಇಂದಿಗೂ ಇಸ್ರೇಲ್ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿತ್ತು. ಇವತ್ತು ಇಸ್ರೇಲ್ ಆ ಹಳೆಯ ಶೇಡನ್ನು ತೀರಿಸಿಕೊಳ್ಳಲು ಮುಂದಾಗಿದೆ. ಇಸ್ರೇಲ್ ಇಲ್ಲಿ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಹೌದು, ದಕ್ಷಿಣ ಲೆಬನಾನ್ ಲಿಟಾನಿ ನದಿಯವರೆಗೆ 30 ಕಿಲೋಮೀಟರ್ ಭೂಮಿಯನ್ನು ತನ್ನ ವಶಕ್ಕೆ ಪಡೆದು ಒಂದು ಬಫರ್ ಝೋನ್ ಮಾಡೋದಕ್ಕೆ ಇಸ್ರೇಲ್ ಪ್ಲಾನ್ ಮಾಡಿದೆ. ಅಂದರೆ ಲೆಬನಾನ್ನ ಒಂದು ಭಾಗವನ್ನೇ ಇಸ್ರೇಲ್ ಆಕ್ರಮಣ ಮಾಡೋದಕ್ಕೆ ಹೊರಟಿದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಇದೇ ವರ್ಷ ಕೊನೆಯಲ್ಲಿ ಇಸ್ರೇಲ್ನಲ್ಲಿ ಎಲೆಕ್ಷನ್ ಇದೆ. ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ನೇತನ್ಯಾಹು ಏನು ಬೇಕಾದರೂ ಮಾಡುತ್ತೇನೆ ಎಂದು ಶಪಥ ಮಾಡಿದ್ದಾರೆ. ಈಗಿರುವ ದೊಡ್ಡ ಪ್ರಶ್ನೆ, ಇಸ್ರೇಲ್ ಈಗಾಗಲೇ ಲೆಬನಾನ್ನ ಆಸ್ಪತ್ರೆಗಳು ಮತ್ತು ಪವರ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡಿದೆ. ಇಟಲಿ ವಿದೇಶಾಂಗ ಸಚಿವರು ಹೇಳ್ತಿರೋ ಹಾಗೆ ಲೆಬನಾನ್ ಕೂಡ ಇವತ್ತು 2ನೇ ಗಾಂಜಾ ಆಗುವ ಎಲ್ಲ ಕ್ಷಣಗಳು ಕಾಣಿಸ್ತಾ ಇದೆ. ಲೆಬನಾನ್ ಸರ್ಕಾರ ಇಸ್ರೇಲ್ ಜೊತೆ ಮಾತುಕತೆಗೆ ರೆಡಿ ಇದೆ, ಆದರೆ ಇಸ್ರೇಲ್ ಇದನ್ನು ತಿರಸ್ಕರಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ ಸ್ವಲ್ಪ ಶಾಂತವಾಗಬೇಕು ಅಂತ ಯಾವಾಗ ಹೇಳ್ತಾರೋ ಅಲ್ಲಿಯವರೆಗೆ ಈ ಬೆಂಕಿ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಯುದ್ಧದಲ್ಲಿ ಗೆಲ್ಲೋದು ಯಾರೇ ಇರಬಹುದು, ಆದರೆ ಸೋಲೋದು ಮಾತ್ರ ಮನುಷ್ಯತ್ವ. ಒಂದು ಕಡೆ 7 ವರ್ಷದ ಮಗು ದಾಳಿಗೆ ಬಲಿಯಾಗ್ತಾ ಇದ್ರೆ ಇನ್ನೊಂದೆಡೆ ಸಾವಿರಾರು ಕುಟುಂಬಗಳು ಬೀದಿಯಲ್ಲಿವೆ.
ಅಧಿಕಾರ, ಗಡಿ ಮತ್ತು ಹಗೆತನದ ಈ ಆಟದಲ್ಲಿ ಬಡವರು ಮತ್ತು ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ನಿಮಗೇನನ್ಸುತ್ತೆ? ಇಸ್ರೇಲ್ ಮಾಡ್ತಿರೋ ಸರಿನಾ? ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.